ಹೊಲ್ದ ಹತ್ರ ಆದ್ರೂ ಹೋಗ್ಬಿಟ್ಟು ಬರ್ಬೇಕಪ್ಪ. ಎಷ್ಟು ದಿನ ಆಯ್ತು ಹೊಲ್ದದ್ರಕ್ಕೆ ಹೋಗ್ಬಿಟ್ಟು. ಬಿಸ್ಲಾಗಂತೂ ಓಡಾಡಕ್ಕೆ ಬೇಜಾರು, ಆದ್ರೂ ಹೋಗ್ಬೇಕಲ್ಲ. ಹಳ್ಳಿನಾಗ ಹಳ್ಳಿ ಮಕ್ಕಳು ಅಂದಮೇಲೆ ಎಲ್ಲ ಕೆಲಸನೂ ಮಾಡಲೇಬೇಕು. ಇರು. ನಿಧಿ, ಎಲ್ಲಿ ಹೋಗ್ತಿದ್ಯಾ? ಹಾ, ಇಲ್ಲ ಸ್ವಲ್ಪ ಇಲ್ಲೇ ಕೆಲಸ ಇತ್ತು, ಹಂಗೆ ಹೋಗ್ತಾ ಇದ್ದೆ. ನೀವಂತೂ ನಮ್ಮ ಹಳ್ಳಿನ ಎಷ್ಟು ಇಷ್ಟಪಟ್ಬಿಟ್ಟಿದ್ದೀರಾ ಅಂದ್ರೆ ಹೊರಟಿರೋರು ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಇಲ್ಲೇ ನಿಂತ್ಕೊಬಿಟ್ರಿ ಅಲ್ವಾ? ಆಕ್ಚುಲಿ ಅದಲ್ಲ ವಿಷಯ. ಅದೇನು ಅಂದರೆ, ನಾನು ಇಷ್ಟಪಟ್ಟಿರೋ ಹುಡುಗಿ ಈ ಊರಲ್ಲೇ ಇರಬೇಕಾದ್ರೆ ನಾನು ಎಷ್ಟೋ ದೂರ 7 ಸಮುದ್ರ ದಾಟಿ ಬೇರೆ ದೇಶಕ್ಕೆ ಹೋಗೋ ಅವಶ್ಯಕತೆ ಏನೈತೆ ಅಂತ ಅನ್ನಿಸ್ತು. ಅದಕ್ಕೇನೆ ಇಲ್ಲೇ ಫಿಕ್ಸ್ ಆಗೋಗ್ಬಿಟ್ಟೆ. ನೀವಂತೂ ತುಂಬಾ ಚೆನ್ನಾಗಿ ತರಲೆ ಮಾಡ್ತೀರಾ. ತರಲೆ ಮಾಡೋದ್ರಾಗೆ ಎತ್ತಿದ ಕೈ. ನಿಧಿ, ನಾನು ನಿಜ ಹೇಳ್ತಾ ಇದ್ದೀನಿ ನಿಧಿ, ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ನಿಧಿ. ಆಕಾಶ್, ದಿಸ್ ಇಸ್ ಇಂಡಿಯಾ, ನಾಟ್ ಅಮೆರಿಕಾ. ಯಾಕೆ? ಹಂಗಲ್ಲ, ಹುಡುಗಿನ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ಡೈರೆಕ್ಟ್ ಆಗಿ ಐ ಲವ್ ಯು ಅಂದ್ರೆ ಯಾವ ಹುಡುಗಿನೂ ಬೀಳಲ್ಲ. ಸರಿನಾ? ಇವನು ಅವನ ಪೊರ್ಕಿ ಅಂತ ಅನ್ಕೋತಾರೆ. ಇನ್ನು ನಿನ್ ಕಲ್ತ್ಕೊಳ್ಳೋದು ತುಂಬಾ ಐತೆ. ಹೋಗಿ 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 ಅದ್ರಾಗೂ ನಿಧಿ ಅವಳು ಹೇಳಿದ್ದೆಲ್ಲ ಕೇಳ್ಬಿಡ್ತಾಳ. ಅದು ಬೇರೆ ಮದುವೆ ಆಗಿರೋ ಹುಡುಗಿ. ಗಂಡನಿಂದ ದೂರ ಇರ್ಬೋದು, ಆದ್ರೆ ಗಂಡ ಹೆಂಡತಿ ಅಂತೂ ಮತ್ತೆ ಒಂದಾಗ ಚಾನ್ಸ್ ಇಲ್ಲ. ನಾನು ನೋಡಿದ್ದೀನಿ ಆ 420 ಜೊತೆ ಇರೋದಕ್ಕೆ ಅವಳು ಒಬ್ಳೇ ಇರೋದೇ ಎಷ್ಟೋ ವಾಸಿ ಅಂತ ನಾನೇ ಕರ್ಕೊಂಡು ಬಂದಿದ್ದೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ನಿಧಾನಕ್ಕೆ ನಾನು ಮಾತಾಡ್ತೀನಿ ಎಲ್ಲರ ಹತ್ರ. ನಿನಗೆ ನಾನು ಸಪೋರ್ಟಾಗಿ ನಿಂತಿದ್ದೀನಿ ತಾನೇ. ಥ್ಯಾಂಕ್ ಯು ಸೋ ಮಚ್ ಉಷಾ, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು, ಈಗ ತುಂಬಾ ವರ್ಕ್ ಇದೆ. ನೀನೇನ್ ಮಾಡ್ತೀಯಾ? ನಂದು ಬಿಸ್ನೆಸ್ ಮೀಟಿಂಗ್ ಇದೆ. ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ವಾ? ಮಾಡಿ ಮೇಲೆ ಹೋಗು, ಸಿಗುತ್ತೆ. ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋಕೆ ಕೆಲಸ ಮಾಡ್ಬೇಕಲ್ಲಮ್ಮ, ಈಗ್ಲಿಂದಾನೇ ಕೆಲಸ ಮಾಡ್ತೀನಿ. ನಿನಗೇನ್ ಕಮ್ಮಿ ಕೆಲಸ ಮಾಡ ಅಂತದು. ಆದ್ರೂ ಬಿಡಪ್ಪ, ಯಾಕೆ ಬೇಕು ಬೇರೆ ವಿಚಾರ. ಸರಿ ಕಣೋ, ನಾನು ಹೋಗಿ ಸ್ವಲ್ಪ ಕೆಲಸ ಐತೆ, ಮುಗಿಸ್ತೀನಿ. ಸರಿ, ಥ್ಯಾಂಕ್ ಯು ಸೋ ಮಚ್. ಏನೋ ಒಂಥರ, ಏನೋ ಒಂಥರ, ಈ ಪ್ರೀತಿಯು ಈ ರೀತಿಯು ಶುರುವಾದ ಆನಂತರ. ಏನ್ ಬೇಕಾದ್ರೂ ಗಿಫ್ಟ್ ಕೊಡಿಸ್ತೀನಿ ನಾನು ನಿಧಿಗೆ. ಆದ್ರೆ ನಿಧಿ ಇಸ್ಕೊತಾಳ ಅನ್ನೋದೇ ಡೌಟು. ನಿಧಿ, ನಿನ್ನ ಟಾಪ್ ರೇಂಜಾಗಿ ನೋಡ್ಕೋತೀನಿ, ನೋಡ್ತಾ ಇರು. ಎಲ್ಲೋ ಇದ್ದೇನಾ, ಹೇಗೋ ಇದ್ದೇನಾ, ಮರೆತೋದೆ ನಾನೆಲ್ಲ ನಿಂದೆ ಗುಂಗಲ್ಲಿ. ಇದೇನಾಯ್ತು ನಿನ್ನ ಹೆಂಡ್ತಿ? ಅಣ್ಣ, ನಮ್ ಯಾಲ ಆವಾಜ್ ಹಾಕಿ ಬಿಲ್ಡಪ್ ಕೊಟ್ಟು ಹೋದರೆ ಎಲ್ಲರೂ ಹಂಗೆ ನೀಯಾ ಬಿದ್ದವ್ರೆ ಕಣಣ್ಣ. ಏನೇನೋ ಆವಾಜುಗಳು ಹಾಕಿ ಹೆಂಗೆಂಗೋ ಟಾಪ್ ಲೆವೆಲ್ ಆಗಿರ್ತೀನಿ ಅಂತ ಬಿಲ್ಡಪ್ ಕೊಟ್ರೆಲ್ಲ ನೆಲ ಕಚ್ಬಿಟ್ಟು ನೆಲದಾಗೆ ಅವ್ರೆ ಕಣಣ್ಣ. ದುಡ್ಡೈತೆ ಅಂತ ದೌಲತ್ ಮಾಡಿ ದುರಂಕಾರ ತೋರಿಸ್ತಿದ್ದಾರೆಲ್ಲ ನನವೇ. ಇವತ್ತು ಯಾವ ಪರಿಸ್ಥಿತಿನಾಗ ಅವ್ರು ನೋಡೋಣ. ನಾನು ಏನೋ ಅನ್ಕೊಂಡಿದ್ದೆ ಕಣಣ್ಣ. ಯಪ್ಪ 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 ಯಪ್ಪ, ಈಗ ನಾವೇನು, ನಮ್ಮ ಲೆವೆಲ್ ಏನು? ನಿನ್ ಲೆವೆಲ್ ಬಿಡು, ನಿನ್ ಲೆವೆಲ್ ಇವಾಗ ಬೇರೆನೇನೆ. ಟಾಪ್ ಆಗಿದೆಯಾ ನೀನಂತೂ. ಇವಾಗ ನಿನ್ ಯಾರನ್ನ ಮುಟ್ಟಕ್ಕಾಯ್ತದ ಹೇಳು? ಇವನ್ಗೇನು ಸ್ವಲ್ಪನೂ ದುರಂಕರನೇ ಕಮ್ಮಿ ಆಗಿಲ್ವಲ್ಲ. ಎಷ್ಟು ಮಾತಾಡ್ತಾನೆ. ನಾನೇನಾದ್ರೂ ಇವನ್ನ ಮಾತಾಡ್ಸ್ಕೊಂಡು ಹೋದ್ನಾ? ಎದುರು ಬದ್ರು ಸಿಕ್ಕಿದ ತಕ್ಷಣ ಏನಿಯಾ ಹೆಂಗ್ ಮಾತಾಡ್ತಾನೆ ನೋಡು. ಇವನ ಹತ್ರ ಭಿಕ್ಷೆ ಎತ್ತಾಗ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಗಂಡ ಬದಲಾಗೋನೆ ಅಂತ ಎಷ್ಟೊಂದೆಲ್ಲ ಅನ್ಕೋತಾ ಇದ್ದೆ. ಆದ್ರೆ ಇವನು ಇನ್ನೂ ಅದೇ ದುರಂಕಾರ, ಅದೇ ದೌಲತ್ತಾಗಿ ಅವನ. ಛೇ, ಇವನಂತೂ ಜನ್ಮದಾಗ ಬದಲಾಗಕ್ಕಿಲ್ಲ ಅನ್ಕೋತೀನಿ ನಾನಂತೂ. ನಾನು ಏನಮ್ಮ ನಿಧಿ, ಚೆನ್ನಾಗಿದ್ಯಾ? ಚೆನ್ನಾಗಿರ್ತೀಯ ಬಿಡು. ನೀನೇನು ನಿಮ್ಮ ಅಪ್ಪನ ಆಸ್ತಿ ಎಲ್ಲನೂ ಹಿಡ್ಕೊಂಡು ಮಾಡ್ಕೊಂಡಿದ್ಯಲ್ಲ, ಸಂದಕ್ಕಿಲ್ದಂಗೆ ಇನ್ನೇನು ಇರ್ತೀಯ? ಸಂದಕ್ಕೇನೆ ಇರ್ತೀಯ, ಭಾಳ ಅಂದ್ರೆ ಭಾಳ ಸಂದಕ್ಕಿರ್ತೀಯ ಬಿಡು ಅಲ್ವಾ? ನಮ್ಮ ಹುಡುಗ ಇವಾಗಂತೂ ಟಾಪ್ ರೇಂಜ್ ಆಗವನೇ. ಬೆಂಗ್ಳೂರಾಗೆಲ್ಲನೂ ವೈಫೈ ಲೈಫು ದೊಡ್ಡ ಕೆಲ್ಸಕ್ಕೆ ಸೇರ್ಕೊಂಡವನೇ. ಹೆಂಗವನ್ ಗೊತ್ತಾ? ಹುಡುಗಿಯರೆಲ್ಲ ಕ್ಯೂ ನಿಂತ್ಕೊಂಡವ್ರೆ. ನಾನು ಮದುವೆ ಆಯ್ತೀನಿ ಅಂತ ಒಬ್ರ ಮೇಲೊಬ್ರು ಬಿದ್ಕೊಂಡು. ಅಯ್ಯಯ್ಯೋ, ಕೇಳ್ಬೇಕಾ? ನೋಡ್ಬೇಕು ನೀನು ಹೆಂಗೆ ಹುಡುಗಿಯರೆಲ್ಲ ಫಾಲೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನ. ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ಹೇಳೋದು, ಇದ್ದಾಗ ಉಳಿಸ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು. ಇವತ್ತು ನೋಡು ನಮ್ಮ ಹುಡುಗ ಯಾವ ರೇಂಜು, ಟಾಪ್ ರೇಂಜು ಅಂತ ಹೇಳ್ಬಿಟ್ಟು. ಹುಡುಗ ಅದನು ಒಂದಲ್ಲ 1000 ಮದುವೆ ಆದ್ರೂ ಯಾರು ಕೇಳಕ್ಕಿಲ್ಲ. ಅಯ್ಯೋ, ಅವ್ನು ಗಂಡ್ಸು ಬುಡ ಅಂತ ಹೇಳ್ತಾರೆ. ಅದೇ ಹೆಂಗ್ಸಿ ಅವಳಾದ್ರೂ ಮದುವೆ ಆಗ್ತೀನಿ ಅಂದ್ರೂ ಈಗಿನ ಕಾಲದಾಗೆ ಸೆಕೆಂಡ್ ಹ್ಯಾಂಡ್ಲು ಯಾರು ಒಪ್ಕೋತಾರೆ ಅಣ್ಣ ಅಲ್ವಾ? ಸೆಕೆಂಡ್ ಹ್ಯಾಂಡ್ಲು ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿದ್ರು ಆದ್ರೂ ನಾನೇ ಬೇಕು ಅಂತ ಬರ್ತಾರೆ. ಏನು ಮಾಡ್ತೀಯ? ಅದಕ್ಕೆ ಹೇಳೋದು, ಹುಡುಗರು ಯಾವಾಗೂ ಟಾಪು, ಹುಡುಗಿಯರು ಯಾವಾಗೂ ಡೌನಾಗಿ ಬಿದ್ದಿರ್ತಾರೆ ಅಂತ ಹೇಳ್ಬಿಟ್ಟು. ಅಣ್ಣ, ನಮ್ಮ ವಿಚಾರ ಗೊತ್ತಿರೋರು ಯಾರು ನನ್ನ ಬಗ್ಗೆ ಮಾತಾಡೋಕೆ ಮುಂದೆ ಬರೋದು ಇಲ್ಲ. ಗೊತ್ತಿಲ್ದಿರೋರು ಅಷ್ಟೇ ದುರಂಕಾರ ಬೀಳೋದು. ಅವ್ರ ಅಪ್ಪನ ಆಸ್ತಿ ಐತಿ ಅಂತ ಬಿಲ್ಡಪ್ ಕೊಟ್ಟಿದ್ದೆ. ಆಮೇಲೆ ಇವ್ರಮ್ಮ ಬಂದು ನನ್ನ ಹತ್ರ ಭಿಕ್ಷೆ ಬೇಡಿದ್ದೆ ಭಿಕ್ಷೆನ. ಬಿಡಪ್ಪ, ನಾವಂತೂ ಈಗ ಆರಾಮಾಗಿದ್ದೀವಲ್ಲ, ಅಷ್ಟೇ ಸಾಕು. ಪಾಪ ಕಣ, ಇದನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಹೋಗಿ ನಿನ್ ಜೊತೆ 1 ವರ್ಷನೂ ಸಂಸಾರ ಮಾಡಲಿಲ್ಲ, ಈಗ ಬೇರೆ ಹುಡುಗನು ಇವಳನ್ನ ಮದುವೆ ಮಾಡ್ಕೊಳಕ್ಕಿಲ್ಲ. ವಯಸ್ಸು ಬೇರೆ ಆಯ್ತೈತೆ. ಹಳ್ಳಿನಾಗ ಪಾಪ ಅಡ್ಡಡ್ಡ ಉದ್ದುದ್ದ ಓಡಾಡ್ಕೊಂಡು ಸುಮ್ಕೆ ವ್ಯವಸಾಯ ಅಂತ ಮಾಡ್ಕೊಂಡು ನೋಡು ಹೆಂಗೆ ಬಡವಾಗ ಹೋಗ್ಬಿಟ್ಟವಳೆ. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ನನಗಂತೂ. ನೋಡಿದ್ರೆ ಅಯ್ಯೋ ಅನ್ನಿಸ್ತೈತೆ ಕಣ. ಏನು ಮಾಡೋಕ್ಕಾಗಿಲ್ಲ, ದುರಂಕಾರಕ್ಕೆ ಹಂಗೆ ಏನಿಯೇ ತೋರಿಸ್ತದೆ. ನೋಡು ರಾಜ, ಅವತ್ತು ರಾಜ ಇವತ್ತು ರಾಜ. ನೀನಂತೂ ರಾಜ, ಮಹಾರಾಜ ಥರನೇ ಇದೆಯಾ. ಬಾರ ಹೋಗೋಣ.
ನಮ್ದು ಇನ್ನೂ ಎಷ್ಟು ಬಿಸ್ನೆಸ್ ಐತೆ ಮೀಟಿಂಗು. ಹಬ್ಬಬ್ಬ ಒಂದ ಎರಡ ನಮ್ಮ ಬಿಸ್ನೆಸ್ಸು ಮೀಟಿಂಗು ಅದು ಇದು ಎಲ್ಲನೂ. ಹಬ್ಬಬ್ಬ ಇನ್ನೂ ಎಷ್ಟೊಂದೆಲ್ಲ ಅಟೆಂಡ್ ಮಾಡಬೇಕು. ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ. ಇನ್ನೂ ಕೋಟಿ ಬಿಸ್ನೆಸ್ ವ್ಯವಹಾರಗಳು ಅವೆಲ್ಲ ಇನ್ನೂ ಎಷ್ಟೈತೆ. ಬಾ ಹೋಗೋಣ ಬಾ. ಅಲ್ವಾ, ಮೀಟಿಂಗ್ ಬೇರೆ ಐತೆ, ₹1,00,00,000 ಮೀಟಿಂಗು. ₹1,00,00,000 ಮೀಟಿಂಗ್ ಮಿಸ್ ಆಗೋಗ್ಬಿಟ್ರೆ ಆಮೇಲೆ ಎಲ್ಲ ಮಿಸ್ ಆಗೋಗ್ಬಿಡ್ತದೆ. ಯಾಕೆ ಬೇಕು? ನಡಿ ₹1,00,00,000 ಮೀಟಿಂಗ್ ಮುಖ್ಯ ಅಷ್ಟೇನೆ. ಛೇ, ಯಾರನ್ನ ಹಿಂಗೆ ಅಡ್ಡ ಬಂದ್ಬಿಟ್ರೆ ನನಗಂತೂ ಹೋಗಿದ್ದು ಕೆಲಸನೂ ಆಗಕ್ಕಿಲ್ಲ. ಹಾಳಾಗೋಯ್ತದೆ ಅಂತ ಅನ್ನಿಸ್ತದೆ ಕೆಲಸ ಎಲ್ಲನೂ. ಪರವಾಗಿಲ್ಲ ಬಿಡು, ಮೀಟಿಂಗ್ ಅಲ್ವಾ ಮಾಡ್ಕೊಂಡು ಬರೋಣ. ಏನೋ ಹೋದ್ರೆ ಒಂದು ಕೋಟಿ ತಾನೆ, ಹೋದ್ರೆ ಹೋಗ್ಲಿ ಬಿಡು. ನಿಧಿ, ಯಾಕೆ ಇಲ್ಲೇ ನಿಂತ್ಕೊಬಿಟ್ಟೆ? ಅಯ್ಯೋ ಅತ್ತಿಗೆ ಏನಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೆ. ಇವ್ರು ಅಡ್ಡ ಇದ್ರಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ. ಈಗ ನಾನು ಹೋಗ್ಬೇಕು, ಹೊಲ್ದ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾ, ಏನೋ ಮಾರಾಯ, ನೀನು ರಾಜ್ದಾಗೆ ₹20,000 ಸಾಲ ಮಾಡಿದ್ದಂತೆ, ಕೊಡ್ಲೇ ಇಲ್ವಂತೆ. ರಾಜು ಫೋನ್ ಮಾಡಿದ್ದ ನನಗೆ ಮೊನ್ನೆ. ಅವ್ನು ನಿಮ್ಮೂರಲ್ಲ ಇದ್ದಾನಂತೆ ಅಲ್ವಾ ಉಷಾ ಅಂತ ಹೇಳ್ಬಿಟ್ಟು. 20,000 ಕೊಡ್ಲಿಲ್ಲ ಅಂದ್ರೆ ಮನೆ ಹತ್ರ ಹುಡಿಕೊಂಡು ಬಂದು ನಾಯಿ ಕೊಡ್ದಂಗೆ ಹೊಡಿತಾನಂತೆ. ಕೋಟಿ ವಿಚಾರನ ಆಮೇಲೆ ಮಾತಾಡಿದ್ರೆ ಆಯ್ತು ಟೈಮ್ ಪಾಸ್ಗೆ. ಫಸ್ಟು ₹20,000 ಸಾಲನಾದ್ರೂ ತೀರ್ಸು. ಇಲ್ಲ ಅಂತ ಹೇಳಿದ್ರೆ ಅವ್ನ ಮನೆ ಹತ್ರ ಹುಡುಕ ಬಂದು ಮಾನ ಮರ್ಯಾದೆಲ್ಲ ಹರಾಜ್ ಹಾಕ್ಬಿಡ್ತಾನೆ. ಏನ್ ಮಾಡ್ತೀಯ? ನಾನು ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ, ನಿಮ್ಮ ಮನೆ ಅಡ್ರೆಸ್ಸು. ಫ್ರೆಂಡ್ ಅಲ್ವಾ, ಕೇಳಿದ್ರೆ ಕೊಡ್ದಿದ್ದಂಗೆ ಇರಕ್ಕಾಗುತ್ತಾ ಹೇಳು? ಅದಕ್ಕೆ ಕೊಟ್ಟಿದ್ದೀನಿ ಅಡ್ರೆಸ್ನ. ಬಂದ್ರು ಬರ್ಬೋದೇನ ಇವತ್ತು ನಾಳೆಗೆ. ಯಾವುದಕ್ಕೂ 20,000 ಅರೇಂಜ್ ಮಾಡಿಟ್ಕ. ಉಷಾ, ನೀನ್ ಯಾಕೆ ಕೊಡಕೋದೆ ಮನೆ ಅಡ್ರೆಸ್ನ? ನೀನು ಕೋಟಿ ವ್ಯವಹಾರ ಮಾಡ್ತಾ ಇರೋನ್ಗೆ ಈ ಚುಚ್ಚುಮಿ 20,000 ಯಾವ ಲೆಕ್ಕ ಹೇಳು? ಚುಚ್ಚುಮ್ಮಿ ಅಷ್ಟೇ ಅಲ್ವಾ? ಚುಚ್ಚುಮ್ಮಿ 20,000ನೇ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ನಾನೇ ಫೋನ್ ಮಾಡಿದ್ದೀನಿ. ಆರಾಮಾಗಿ ಬಂದು ಇಸ್ಕೊಂಡು ಹೋಗ್ತಾನೆ, ಯೋಚನೆ ಮಾಡಬೇಡ. ಅವನೇನೆ ಕಾರಾಗೆ ಬಂದು ಇಸ್ಕೊಂಡು ಹೋಗ್ತಾನಂತ 20,000ನ. 4 ಏಟ್ ಹಾಕಿದ್ರೂ ಪರವಾಗಿಲ್ಲ, ಗ್ಯಾರಂಟಿ ಇಸ್ಕೊಂಡು ಹೋಗ್ತೀನಿ, ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅವನೇ ಹೇಳ್ದ. ಅದಕ್ಕೆ ನಿಮ್ಮನೆ ಲೊಕೇಶನ್ ಸಮೇತ ವಿತ್ ಫೋಟೋ ಸಮೇತ ಕಳಿಸ್ಕೊಟ್ಟಿದ್ದೀನಿ, ಬರ್ಬೋದು. ಹಂಗೇನೆ ಪೈಲ್ವಾನ್ ಪಾಪಣ್ಣ ಸುಮಾ ಮನೆನ ಮಾರಾಕ್ತಾನಂತೆ, ಹರಾಜಾಗ್ತಾನಂತೆ. ಅದಕ್ಕೆ ಹರಾಜಾಗ ನಾನು ತಗೊಳ್ಳೋದ ಬೇಡವಾ ಮನೆನ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಮನೆನ ಬಿಡಿಸ್ಕೊಬೇಕು ತಾನೆ. ಕೋಟಿ ವ್ಯವಹಾರ ಮಾಡ್ತಿದ್ದೀರಾ. ಆ ಮನೆ ಹರಾಜಾಕಿದ್ರು ಪರವಾಗಿಲ್ಲ. ನನಗಂತೂ ಮನೆ ತುಂಬ ಇಷ್ಟ ಆಗೈತೆ. ನನ್ನ ನಾದ್ನಿಗೋಸ್ಕರ ಆದ್ರೂ ನಾನೇನೆ ಆ ಮನೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಕೋಟಿ ವ್ಯವಹಾರ ಅಲ್ವಾ, ನಿಮ್ಗೆ ಜುಜುಮಿ ಮನೆ ಕಟ್ಕೊಂಡು ಏನಾಗಬೇಕು ಪಾಪ. ನಿಮಗೆ ತುಂಬಾ ಟೈಮ್ ಆಗೋಗ್ಬಿಟ್ಟೈತೆ. ಬಿಸ್ನೆಸ್ ಮೀಟಿಂಗು ಕೋಟಿ ಕೊಳ್ಳೆ ಹೋಗ್ತಾ ಐತಲ್ವಾ. ಆ ಮನೆ ಕಟ್ಕೊಂಡು ಏನು ಮಾಡ್ತೀರಾ? ದೊಡ್ಡ ಅರಮನೆನೇ ಕಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆನಾ? ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಅರ್ಥ ಆಗೈತೆ ಅಂತ ಅನ್ನಿಸ್ತೈತೆ. ಬಿಸ್ನೆಸ್ ಮೀಟಿಂಗು ಲಾಸು. ಬಾರೋ ಅಣ್ಣ, ಬಾ ಹೋಗೋಣ ಬಾ. ಹಳೆ ಮನೆ ಕಟ್ಕೊಂಡು ನಮ್ಗೇನ ಬೇಕು? ಹಾಕುದ್ರಾಕ್ಲಿ ರಾಜ. ಮನೆ ಕಟ್ಕೊಂಡು ನಮ್ಗೇನ ಬೇಕು? ಬಾಣ ಹೋಗೋಣ ಅಣ್ಣ, ಬಾಣ ಫಸ್ಟ್ ಹೋಗೋಣ, ಇಲ್ಲಿಂದ ಹೊಂಟೋಗ್ಬಿಡೋಣ. ಸಾಕು ಬಾಣ. ನಡಿ ಹೋಗೋಣ. ಇನ್ನು ಬೇಜಾನ್ ಕೆಲಸ ಐತೆ, ಮೀಟಿಂಗ್ ಬೇರೆ ಐತೆ. ಬಾ ಹೋಗೋಣ ಬಾ. ಅಯ್ಯೋ, ನಮ್ಮನೆ ಹರಾಜಾಕ್ಬಿಟ್ರೆ ನಮ್ಮ ಮನೆ ಮಾನ ಮರೋದಿಲ್ಲ, ಹೊಂಟೋಗ್ಬಿಡ್ತದಲ್ಲ. ಕೋಟ್ಯಾಧೀಶ್ವರ ಅಂತ ಬೇರೆ ಅಮ್ಮನ ಹತ್ರ ಬಿಲ್ಡಪ್ ಕೊಟ್ಟಿದ್ದೀನಿ. ಈಗ ಮನೆ ಹರಾಜಾಕ್ಬಿಟ್ರೆ ಏನಪ್ಪ ಕತೆ ನಂದು? ಒಳ್ಳೆ ಕತೆ ಮುಗಿತೆ ನನ್ನ ಕತೆ. ಏನು ಮಾಡೋದು ಇವಾಗ? ಅಯ್ಯೋ ದೇವ್ರೆ, ₹20,000 ತಗೊಂಬಿಟ್ಟು ನಾನೇ ಎಲ್ಲಿಂದ ತಂದು ಕೊಡ್ಲಿ? ಅವನ ಸಾಲ ಇಸ್ಕೊಂಡು ಎಸ್ಕೇಪ್ ಆಗಿ ಬಂದಿದ್ದೆ. ಇವಳು ನೋಡಿದ್ರೆ ಅಡ್ರೆಸ್ ಸಮೇತ ಕೊಟ್ಬಿಟ್ಟವಳಲ್ಲ ಮನೆಯಾಳಿ. ನಿಧಿ, ನಿನ್ ಗಂಡ ಮುಗ್ದೋಗಿರೋ ಚಾಪ್ಟರ್ನ ಇಟ್ಕೊಂಡು ಏನು ಮಾಡ್ತೀಯ ನೀನು? ಬೇಡ ಅಂತ ಬಿಟ್ಟೋದ್ಮೇಲೆ ಬಿಟ್ಬಿಡ್ಬೇಕು ತಾನೇ. ನೀನು ನಿಂತ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಫೀಲ್ ಮಾಡ್ಕೊಳ್ಳೋದು ಇದೆಲ್ಲ ಬಿಟ್ಬಿಡು. ಲೈಫಲ್ಲಿ ನಾನು ಅಷ್ಟೇ ತುಂಬ ಇಷ್ಟಪಟ್ಟಿದ್ದೆ ಒಬ್ಬನನ್ನ. ನಿನಗೂ ಹೇಳಿದ್ನಲ್ಲ ಎಲ್ಲ ವಿಚಾರನೂ. ಅದು ನಿಮ್ಮ ಅಣ್ಣಂಗೂ ಗೊತ್ತು. ಆದರೆ ಅವ್ನು ಮೋಸ್ಕರ, ಅವ್ನು ನನಗೆ ಮೋಸ ಮಾಡ್ತಾವನೆ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ನೀಟಾಗಿ ಅವ್ನು ಬಿಟ್ಬಿಟ್ಟು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಳ್ಳಿಲ್ವಾ? ಅದೇ ಲೈಫ್ ಅಂತ ಹೇಳಿದ್ರೆ. ನಿಧಿ, ನೀನು ತುಂಬ ಒಳ್ಳೆ ಹುಡುಗಿ, ನಿಂಗೆ ಒಳ್ಳೇದು ಹಾಗೆ ಆಗುತ್ತೆ, ಸರಿನಾ? ಬಾ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀಯಾ? ನಾನು ಬೇರೆ ಹಾಸ್ಪಿಟಲ್ ಹತ್ರ ಹೋಗೋಣ ಅಂತ ಬಂದೆ. ಬಾ ಹೋಗೋಣ ಬಾ. ನೀವೆಲ್ಲದು ಸರಿನೇ ಅದಕ್ಕೆ ನಡೀರಿ ಹೋಗೋಣ.